ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಏನಾಗುತ್ತೆ, ನಾವು ಹಿಂದೂ ದೇಶ, ಇಂಡಿಯಾ ದೇಶ ಅಲ್ಲ. ಯಾರೋ ಬ್ರಿಟಿಷರು ಮೌಂಟ್ ಬ್ಯಾಟನ್ ಸ್ವಾತಂತ್ರ್ಯ ಕೊಡಬೇಕಾಗಿದ್ದ, ಆಟ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದ, ದ್ವಿತೀಯ ಮಹಾಯುದ್ಧ ನಡೆದಾಗ ವಿನ್ಸ್ಟನ್ ಚರ್ಚಿಲ್ ಇದ್ದ. ಇದೆಲ್ಲ ಕಥೆ ಹಿಸ್ಟ್ರಿ ಓದಿದ್ದೀವಿ ನಾವು. ಆದರೆ ನಾವು ಮಾತಾಡ್ತಿರೋದು ನಮ್ಮ ದೇಶ ಹಿಂದೂ ದೇಶ ಅಂತ ನಾಮಕರಣ ಆಗಬೇಕಿತ್ತು. ಇದು ನಾಲ್ಗೆ ಹೊರಡಲಿಲ್ಲ, ಇಂಡಿಯಾ ದೇಶ ಅಂತ ಕರೆದುಬಿಟ್ರು. ಈ ಮುಂಡೇಗಂಡ ಜವಾಹರ್ಲಾಲ್ ನೆಹರು ಅವನು ನೋಡಿ ಮುಸಲ್ಮಾನ ಅಂತವನು. ಅವನು ಕಾಶ್ಮೀರಿ ಪಂಡಿತ ಅಂತ ಹೆಸರು ಹೇಳ್ಕೊಂಬಿಟ್ಟು 1947ನೇ ಇಸ್ವಿಯಿಂದ ಹಿಡಿದು 1964ನೇ ಇಸ್ವಿವರೆಗೂ ಪ್ರಧಾನಮಂತ್ರಿ ಆಗ್ಬಿಟ್ಟ. ಅವನೊಬ್ಬನೇ ಪ್ರಧಾನಮಂತ್ರಿ ಆಗಿದ್ದಲ್ಲ, ಅವನ ಮಗಳು ಇಂದಿರಾ ಗಾಂಧಿನ ಪ್ರಧಾನಮಂತ್ರಿ ಮಾಡ್ದ, ಮೊಮ್ಮಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ದ. ಬರ್ತಾ ಬರ್ತಾ ಏನಾಯಿತು, ಬ್ಲಡ್ ಡೈಲ್ಯೂಟ್ ಆಯಿತು, ಮತ್ತು ಸೈನ್ಸು ಅಗಾಧವಾಗಿ ಬೆಳೀತು, ಮತ್ತು ಯಾಮಾರ್ತಿದ್ದಂಥ ಜನನು ಸ್ವಲ್ಪ ಬುದ್ಧಿವಂತರಾಗಿದ್ದೇನು ಅಂತಂದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಮರಿ ಮೊಮ್ಮಗ ಜವಾಹರ್ಲಾಲ್ ನೆಹರುದು ಏನಾಗಿದೆ, ಎಡಬಿಡಂಗಿ ಆಗ್ಬಿಟ್ಟಿದ್ದಾನೆ ಅಂತ. ಏನು ಅಂದ್ರೆ ಹಿಂದೂ ಅಲ್ಲ ಅಂತ ಗೊತ್ತಾಗಿದೆ, ಮುಸಲ್ಮಾನ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಎಡಬಿಡಂಗಿಯಾಗಿ ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾನೆ, ಹುಚ್ಚುಚ್ಚಾಗಿ ವ್ಯವಹಾರ ನಡೆಸ್ತಾನೆ, ಹುಚ್ಚುಚ್ಚಾಗಿ ಪ್ರಯಾಣ ಮಾಡ್ತಾನೆ, ಏನೋ ಹುಚ್ಚುಮುಂಡೆ ಮೊದಲು ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾನೆ. ಇಂಡಿ ಬ್ಲ್ಯಾಕ್ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ. ಈ ಥರ ಎಲ್ಲ ಇರಬೇಕಾದ್ರೆ ನಮ್ಮ ದೇಶವನ್ನು ಇಂಡಿಯಾ ದೇಶ ಅಂತ ಕರೆದಿದ್ದ ಮೊದಲನೇ ತಪ್ಪು. ನಾವು ಹಿಂದೂಗಳು ಹಿಂದೂಸ್ಥಾನ ಅಂತ ಕರಿಬೇಕು ರೀ. ಯಾಕೆ ಅಂದರೆ ಡೆಮಾಕ್ರಸಿಗೆ ಬೆಲೆ ಬರಬೇಕು ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತು ಸಹ ನಮ್ಮ ಹಿಂದೂಸ್ಥಾನದಲ್ಲಿ 80% 80% ಜನ ಹಿಂದೂಗಳಿದ್ದೀವಿ. ನಮ್ಮನ್ನೇನು ಮಾಡಿಬಿಟ್ಟಿದ್ದಾರೆ, ಡಿವೈಡ್ ಮಾಡಿಬಿಟ್ಟಿದ್ದಾರೆ. ನೀನು ಕುರುಬ, ನೀನು ಒಕ್ಕಲಿಗ, ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಅದು, ನೀನು ಇದು ಅಂತ ಅಂದ್ಬಿಟ್ಟು ಏನಾಗಿದೆ, ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು ಬ್ರಿಟಿಷರಿಂದ ಕ್ಲೂ ತೊಗೊಂಡು ನಮ್ಮನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಏನಾಗಿದೆ, ಹಿಂದೂಗಳ ವಿಭಜನೆ ಮಾಡ್ತಾ ಸಮಾಜವನ್ನು ದಿಕ್ತಪ್ಪಿಸ್ಬಿಟ್ಟಿದ್ದಾರೆ. ಇದು ತಪ್ಪಿದು. ಏನಾಗಿದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಮಂತ್ರಿ ಆಗೋದಕ್ಕೆ ಸರ್ವಸಮ್ಮತದ ಅಭ್ಯರ್ಥಿ ಅಂತ ಈಗಲೇ ವ್ಯಕ್ತವಾಗಿಬಿಟ್ಟಿದೆ. ಆದ್ದರಿಂದ ಯೋಗಿ ಆದಿತ್ಯನಾಥ್ ಅವರು ಮತ್ತು ನರೇಂದ್ರ ಮೋದಿಯವರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ನಮ್ಮ ದೇಶ ಹಿಂದೂಸ್ಥಾನವಾಗಿ ಬೆಳಿಬೇಕು, ಸ್ಟ್ರಾಂಗಾಗಿ ಬೆಳಿಬೇಕು ಅನ್ನೋದನ್ನು ಒತ್ತಾಸೆ. ಇದನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ದೇಶವನ್ನು ಇಂಡಿಯಾ ಅಲ್ಲ ಹಿಂದೂಸ್ಥಾನ ಅಂತ ಕರಿಬೇಕು ಅನ್ನೋದು ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಯಾವಾಗ ಕುಂಭಮೇಳಗಳು ನಡೆಯುತ್ತೆ, ಎಲ್ಲೆಲ್ಲಿ ಉತ್ಸವಗಳು ನಡೆಯುತ್ತೆ, ಎಲ್ಲೆಲ್ಲಿ ಹಬ್ಬಗಳು ನಡೆಯುತ್ತೆ, ನಾವು ಸೇರ್ಕೋಬೇಕು, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಇದು ಕರೆ ಕೊಡ್ತಿದ್ವಿ. ಏನೋ ಯೋಗಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು, ಪಾಪ ಅವ್ರ ಬುದ್ಧಿಗೆ ತೋಚಿದ ಹಾಗೆ ಮಾಡಿದ್ರು ಅವರು. ಆದರೆ ಇಂಥ ಅಂಬೇಡ್ಕರ್ ಅವರನ್ನೇ ಏನಾಯಿತು, ಜವಾಹರ್ಲಾಲ್ ನೆಹರು ಹೇಗೆ ತುಳಿದು ಹಾಕೋದು ಅನ್ನೋದು ಹೇಳಬೇಕಾಗತ್ತೆ. ಬನ್ನಿ, ಮುಂಬೈಯಲ್ಲಿ ಪಾರ್ಲಿಮೆಂಟ್ರಿ ಎಲೆಕ್ಷನ್ ನಡೆಯುತ್ತೆ. ಮುಂಬೈ ನಾರ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂತ್ಕೋತಾರೆ ಎಲೆಕ್ಷನ್ಗೆ. ಸೊ ಆವಾಗ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡೋದಿಲ್ಲ. ನೋಡಿ, ಸಂವಿಧಾನದ ನಿರ್ಮಾತೃ ಅಂತ ಕರಿತೀವಿ, ನೆಹರುಗೆ ಅವ್ರಿಗೆ ಕಂಡ್ರೆ ಆಗ್ತಾನೆ ಇರೋದಿಲ್ಲ. ಆಗಾಗ ಏನಾಗುತ್ತೆ, ಅಂಬೇಡ್ಕರ್ ಅವರ ಆಫೀಸಲ್ಲಿರ್ತಕ್ಕಂಥ ಒಬ್ಬ ಕ್ಲರ್ಕ್ನ ಏನು ಮಾಡ್ತಾರೆ, ಅವ್ರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟು ನಿಲ್ಲಿಸ್ಬಿಟ್ಟು ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ. ಮತ್ತು ಅಂಬೇಡ್ಕರ್ ಅವರು ಯಾವುದೋ ಭಾಷಣದಲ್ಲಿ ಅಂಬೇಡ್ಕರ್ ವಿಚಾರದಲ್ಲಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡೋಣ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನೆಲ್ಲ ಇದಕ್ಕೆ ಇಂಡಿಯಾ ಭಾರತ ದೇಶಕ್ಕೆ ಕರ್ಕೊಂಬಂದ್ಬಿಡೋಣ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಇದನ್ನು ವಿರೋಧ ಮಾಡಿದ್ದು ಮೊದಲನೇದಾಗಿ ಕಳ್ಳ ಅಂತ ಹೇಳ್ಬೋದು. ಕಳ್ಳ ಅಂತಂದರೆ ಜವಾಹರ್ಲಾಲ್ ನೆಹರು, ಮಳ್ಳ ಅಂತಂದರೆ ಮಹಾತ್ಮ ಗಾಂಧಿ. ಏಕೆ ಅಂತಂದರೆ ಒಬ್ಬ ಮಾಸ್ ಲೀಡರು, ಒಬ್ಬ ಕಾಸ್ಟ್ ಲೀಡರು ಜವಾಹರ್ಲಾಲ್ ನೆಹರು, ಮಾಸ್ ಲೀಡರು ಗಾಂಧಿನೇ ಏನಾಗುತ್ತೆ, ಮುಖವಾಡ ಥರ ಉಪಯೋಗಿಸ್ಕೊಂಡು, ಗೋಮುಖ ವ್ಯಾಘ್ರ ಥರ ಉಪಯೋಗಿಸ್ಕೊಂಡು, ಕಾಶ್ಮೀರಿ ಪಂಡಿತ ಅಂತ ಹೇಳಿಕೊಂಡು ಆ ಇಂದಿರಾ ಗಾಂಧಿ
ನೋಡಿ ಫಿರೋಜ್ ಗಾಂಧಿನೆಲ್ಲ ಅಫ್ಘಾನಿಸ್ತಾನದಲ್ಲಿ ಹೋಗಿ ಮದುವೆ ಆಗ್ತಾರಂತೆ. ಅವ್ರನ್ನ ಪುನಃ ಹಿಡ್ಕೊಂಬಂದು ಅಲಹಾಬಾದಲ್ಲಿ, ಈಗಿನ ಪ್ರಯಾಗ್ರಾಜಲ್ಲಿ, ಅಲ್ಲಿ ಆನಂದ ಭವನ ಅಂತಿದೆ, ಆನಂದ ಭವನದಲ್ಲಿ ಪುನರ್ವಿವಾಹ ಮಾಡಿಸ್ತಾರೆ ಹಿಂದೂ ಇದ್ರ ಪ್ರಕಾರ. ಅಲ್ಲಿ ಆಕೆಗೆ ಇಂದಿರಾ ಗಾಂಧಿ ಅಂತ ಹೆಸರು ಕೊಡ್ತಾರೆ ಅಂತ ಭಾಳ ಓಡಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಇದರಲ್ಲಿ ಇದನ್ನು ಯಾರಾದರೂ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮುಂದುವರ್ತೀವಿ. ಈ ಥರ ಎಲ್ಲ ಮಾಡ್ಕೋತಾ ಬಂದಾಗ ನಮ್ಮ ದೇಶವನ್ನು ಇಂಡಿಯಾ ಅಂತ ಕರೆದಿದ್ದು ತಪ್ಪು. ನಾವು ಡೆಮಾಕ್ರಸಿನ ಒಪ್ಕೊಂಡಿರ್ತಕ್ಕಂಥ ದೇಶ. ಡೆಮಾಕ್ರಸಿ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇದೆಲ್ಲೋ ಸೆಕ್ಯುಲರ್ ಅಂತ ವರ್ಡನ್ನ ಸೇರಿಸ್ಬಿಟ್ಟು ನಾವು ಬಹುಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರ ಕೂರಿಸ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇಡೀ ಹಿಂದೂಗಳನ್ನ ಸೆಕೆಂಡ್ ರೇಟ್ ಸಿಟಿಸನ್ ಥರ ನೋಡ್ತಾ ಶರೀಯತ್ ಲಾನ ಕಾನ್ಸ್ಟಿಟ್ಯೂಷನ್ಗೆ ಸಮ ತಂದಿಟ್ಬಿಟ್ಟು ಇವರೇನು ಮಾಡಿದ್ದಾರೆ, ಘನಘೋರ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯವನ್ನು ತೊಡೆದು ಹಾಕಬೇಕು. ಈ ಅನ್ಯಾಯದ ಬಗ್ಗೆ ನಾವು ಇದು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇ ಸ್ಟೆಪ್ ಇಡಬೇಕು ಅಂತಂದರೆ ನಮ್ಮ ದೇಶ ಇಂಡಿಯಾ ಅಲ್ಲ, ನಮ್ಮ ದೇಶ ಹಿಂದೂಸ್ತಾನ. ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಇದು ಆಗಬೇಕು ಅಂತ ಹೇಳಿ ನಮ್ಮ ಒತ್ತಾಸೆ. ಮತ್ತು ಯೋಗಿ ಆದಿತ್ಯನಾಥ್ ಅವರು ಬಹಳ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಇದೇ ಥರ ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಇದರಲ್ಲೂ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿದೆ. ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ಇದು ಇನ್ನೇನು ಹಾರು ಹೋಗ್ತಕ್ಕಂಥ ದೀಪ, ಇಲ್ಲೂ ಸಹ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ. ಇದು ಸೂಕ್ತವಾದ ಸಂದರ್ಭ. ನಮ್ಮ ದೇಶವನ್ನು ಹಿಂದೂಸ್ತಾನ ಅಂತ ನಾಮಕರಣ ಮಾಡಬೇಕು. ಮತ್ತು ಯಾರ್ಯಾರು ಹಿಂದೂಸ್ತಾನ ಅಂತ ಒಪ್ಕೊಂಡು ಇಲ್ಲಿರ್ತಾರೆ ಅವರು ಮಾತ್ರ ಇಲ್ಲಿರ್ಬೋದು. ಯಾರು ಹಿಂದೂಸ್ತಾನ ಅಲ್ಲ ಅಂತಾರೆ ಅವ್ರ ದೇಶ ಬಿಟ್ಟು ಹೋಗ್ಬೋದು ಅನ್ನೋತಕ್ಕಂಥ ಕರೆಯನ್ನು ಕೊಡಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.